ಭಾರತೀಯ ಪೌರಾಣಿಕ ಕಥೆಗಳು ಮತ್ತು ಧರ್ಮಗ್ರಂಥಗಳನ್ನು ಒಮ್ಮೆ ತಿರುವಿ ನೋಡಿದರೆ ಪ್ರತಿಜ್ಞೆಗಳಿಂದ ಯುದ್ಧಗಳು ನಡೆದಿರುವುದನ್ನು ನಾವು ನೋಡಬಹುದು. ಮಹಾಭಾರತಕ್ಕೆ ಸಂಬಂಧಿಸಿದಂತೆ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುವುದು ಸಹಜ. ಕೆಲವೊಮ್ಮೆ ಕೆಲವು ಘಟನೆಗಳು ನಡೆಯದಿದ್ದರೆ ಬಹುಶಃ ಮಹಾಭಾರತವು ನಡೆಯುವುದನ್ನು ನಿಲ್ಲಿಸಬಹುದಾಗಿತ್ತು ಅನ್ನಿಸದೇ ಇರಲಾರದು. ಹಾಗಾಗಿ ಕೆಲವು ವಚನಗಳ ಬಗ್ಗೆ ಅನುಮಾನಗಳು ಮೂಡುವುದು ಸಹಜ. ಬಹುಶಃ ಈ ಪ್ರತಿಜ್ಞೆಗಳನ್ನು ತೆಗೆದುಕೊಳ್ಳದಿದ್ದರೆ ಮಹಾಭಾರತದಂತಹ ಭೀಕರ ಯುದ್ಧ ನಡೆಯುತ್ತಿರಲಿಲ್ಲ. ಅಂತಹ ಪ್ರತಿಜ್ಞೆಗಳು ಯಾವುವು ಎಂಬುದನ್ನು ತಿಳಿಯೋಣ ಬನ್ನಿ. ಗಂಗೆ ಹಾಗೂ ಶಾಂತನು ಮಗನಾಗಿ ದೇವವ್ರತನು ಜನಿಸ್ತಾನೆ. ಗಂಗೆ ಈತನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಗುರು ಪರಶುರಾಮರಿಂದ ಶಸ್ತ್ರಾಭ್ಯಾಸ ಮಾಡಿಸಿ ಆತನಿಗೆ 16 ವರ್ಷವಿದ್ದಾಗ ಶಾಂತನುವಿನಿಗೆ ತಂದು ಒಪ್ಪಿಸಿ ಗಂಗೆ ಸ್ವರ್ಗಕ್ಕೆ ಹಿಂತಿರುಗುತ್ತಾಳೆ. ಹೀಗಿರುವಾಗ ಒಂದು ದಿನ ರಾಜ ಶಾಂತನು ತನ್ನ ಮಗ ದೇವವ್ರತನ ಜೊತೆ ಬೇಟೆಯಾಡಲು ಹೋದಾಗ ಯಮುನಾ ನದಿಯ ದಂಡೆಯಲ್ಲಿ ಸತ್ಯವತಿಯನ್ನು ನೋಡಿ ಮೋಹಗೊಳ್ಳುತ್ತಾನೆ. ಆಕೆಯ ಬಳಿ ಮದುವೆಯ ಪ್ರಸ್ತಾಪ ಮಾಡ್ತಾನೆ. ಸತ್ಯವತಿಯು ತನ್ನ ತಂದೆಯ ಬಳಿ ಮಾತನಾಡುವಂತೆ ಹೇಳ್ತಾಳೆ. ಆಕೆಯ ತಂದೆಯೊಂದಿಗೆ ಮಾತನಾಡಿದಾಗ ಸತ್ಯವತಿಯ ಪುತ್ರನು ಹಸ್ತಿನಾಪುರದ ಮಹಾರಾಜನಾಗುತ್ತಾನೆ ಎಂದು ಮಾತು ಕೊಟ್ಟರೆ ಮಾತ್ರ ಮದುವೆ ಮಾಡಿಕೊಡುವುದಾಗಿ ಹೇಳ್ತಾರೆ. ಆದರೆ ಈಗಾಗಲೇ ತಾನು ತನ್ನ ಮಗ ದೇವವ್ರತನಿಗೆ ಹಸ್ತಿನಾಪುರದ ರಾಜಕುಮಾರನನ್ನಾಗಿ ಮಾಡುವುದಾಗಿ ಮಾತು ಕೊಟ್ಟಿರುವುದರಿಂದ ಅದು ಅಸಾಧ್ಯ ಎಂದು ಶಾಂತನು ಹೇಳ್ತಾನೆ. ಸತ್ಯವತಿಯ ತಂದೆ ಕಡ್ಡಿ ತುಂಡಾದಂತೆ ಮದುವೆ ಕೂಡ ಸಾಧ್ಯವಿಲ್ಲ ಎಂದು ಹೇಳ್ತಾನೆ. ಈ ವಿಷಯ ತಿಳಿದ ದೇವವ್ರತನು ತನ್ನ ತಂದೆಯನ್ನು ಸತ್ಯವತಿಯ ಗುಡಿಸಲಿಗೆ ಮತ್ತೆ ಕರೆತಂದು ತಾನು ಎಂದಿಗೂ ಹಸ್ತಿನಾಪುರದ ರಾಜಕುಮಾರನಾಗುವುದಿಲ್ಲ ಎಂದು ಹೇಳ್ತಾನೆ. ಆಗ ಸತ್ಯವತಿಯ ತಂದೆ, ನೀನು ರಾಜಕುಮಾರನಾಗದಿದ್ದರೂ ಸಾಮ್ರಾಜ್ಯದ ಆಸೆಗೆ ನನ್ನ ಮೊಮ್ಮಗನಿಗೆ ಏನಾದರೂ ಅಪಾಯ ಮಾಡಬಹುದು ಎಂದು ಹೇಳಿದಾಗ ತಾನು ತನ್ನ ತಂದೆಯ ಮದುವೆಗಾಗಿ ಜೀವನ ಪರ್ಯಂತ ಬ್ರಹ್ಮಚರ್ಯ ಪಾಲಿಸ್ತೇನೆ ಎಂದು ಪ್ರತಿಜ್ಞೆ ಮಾಡ್ತಾನೆ. ಇದೇ ಪ್ರತಿಜ್ಞೆಗಾಗಿ ಶಾಂತನು ದೇವವ್ರತನಿಗೆ ಭೀಷ್ಮನಗುವ ಅಂದರೆ ಇಚ್ಛಾಮರಣದ ವರವನ್ನು ನೀಡ್ತಾನೆ. ನಾನು ಗಂಗಾ ಮಾತೆಯ ಪುತ್ರ, ನನ್ನ ಮಾತೆಯ ಪವಿತ್ರತೆಯ ಮೇಲೆ ಶಪಥ ಮಾಡುತ್ತಿರುವೆ. ನನ್ನ ತಂದೆಯ ಪ್ರೀತಿ ವಿಶ್ವಾಸಗಳ ಮೇಲೆ ಶಪಥ ಮಾಡುತ್ತಿರುವೆ ತಾಯಿ ಸತ್ಯವತಿ. ನಾನು ಹಸ್ತಿನಾಪುರದ ರಾಜನಾಗಿ ಅಲ್ಲ, ದಾಸನಾಗಿ ನನ್ನ ಜೀವನವನ್ನು ನಡೆಸುತ್ತೇನೆ. ದಂತಕಥೆಯ ಪ್ರಕಾರ ಗಾಂಧಾರದ ರಾಜ ಸುಲುಭನ ಮನೆಯಲ್ಲಿ ಶಕುನಿ ಜನಿಸ್ತಾನೆ. ಶಕುನಿಯ ಸಹೋದರಿ ಗಾಂಧಾರಿ ಧೃತರಾಷ್ಟ್ರನನ್ನು ಮದುವೆಯಾದಳು. ಭೀಷ್ಮನು ಒಮ್ಮೆ ಗಾಂಧಾರಕ್ಕೆ ಹೋದಾಗ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆಯಾಗುವಂತೆ ಕೇಳಿಕೊಳ್ಳುತ್ತಾನೆ. ಆಗ ಸುಲುಭನು ಇದಕ್ಕೆ ಒಪ್ಪಿದ. ಆದರೆ ಆ ಸಮಯದಲ್ಲಿ ಧೃತರಾಷ್ಟ್ರ ಹುಟ್ಟು ಕುರುಡ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಇದು ಗೊತ್ತಾದ ನಂತರ ಆ ಮದುವೆಗೆ ಸುಲುಭ ಮತ್ತು ಶಕುನಿ ಇಬ್ಬರು ವಿರೋಧ ವ್ಯಕ್ತಪಡಿಸುತ್ತಾರೆ. ಆದರೆ ಗಾಂಧಾರಿಯು ತಾನು ಧೃತರಾಷ್ಟ್ರನನ್ನು ಮದುವೆಯಾಗುವಂತೆ ಒಪ್ಪಿಕೊಳ್ಳುತ್ತಾಳೆ. ಗಾಂಧಾರಿಯ ಮದುವೆಯ ಸಮಯದಲ್ಲಿ ತಾನು ಇಡೀ ಕುರುವಂಶವನ್ನು ನಾಶ ಮಾಡುವುದಾಗಿ ಶಕುನಿಯು ಪ್ರತಿಜ್ಞೆ ಸ್ವೀಕರಿಸುತ್ತಾನೆ. ಈ ಕ್ಷಣದಿಂದಲೇ ಕುಟಿಲ ಕುತ್ಸಿತ ಬುದ್ಧಿಯಿಂದ ಗುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ನಿನ್ನ ಮಾತುಗಳನ್ನು ಚಾಚು ತಪ್ಪದೇ ಪಾಲಿಸಿ ಆ ಖಂಡಪ್ಪು ಮಂಡಲಾತೀತವೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸೊಕ್ಕಡಗಿಸುವುದು ಸತ್ಯ ಸತ್ಯ. ದಂತಕಥೆಯ ಪ್ರಕಾರ ಮಹಾಭಾರತದ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಧರ್ಮರಾಯ, ಅರ್ಜುನ ಮತ್ತು ದುರ್ಯೋಧನನ ನಡುವೆ ಸಂಧಾನದ ಮಾತುಕತೆ ನಡೆಸಲು ತೀರ್ಮಾನಿಸುತ್ತಾನೆ. ಯುಧಿಷ್ಠಿರನು ಧರ್ಮರಾಯ ಮತ್ತು ಅರ್ಜುನನಿಗೆ ಅಪಮಾನ ಮಾಡ್ತಾನೆ. ಇದರಿಂದ ಅರ್ಜುನನು ಖುದ್ದು ಹೋಗ್ತಾನೆ. ಅರ್ಜುನನು ಯುಧಿಷ್ಠಿರನಿಗೆ ಏನೂ ಮಾಡದಂತೆ ಧರ್ಮರಾಯನು ತಡಿತಾನೆ. ಆಗ ಅರ್ಜುನನು ಕರ್ಣನ ವಿಚಾರವಾಗಿ ಸ್ವಂತ ಸಹೋದರರ ದ್ವೇಷವನ್ನೇ ಕಟ್ಟಿಕೊಳ್ಳುವ ಯುಧಿಷ್ಠಿರನ ನಡೆಯನ್ನು ದ್ವೇಷಿಸುತ್ತಾನೆ. ಅರ್ಜುನನು ಬೇಸರದಿಂದ ಕಾಡಿಗೆ ಹೋಗುವಾಗ ಶ್ರೀಕೃಷ್ಣನು ತಡೆದು ಅರ್ಜುನನಿಗೆ ಬುದ್ಧಿವಾದ ಹೇಳುತ್ತಾನೆ. ಆಗ ಅರ್ಜುನನು ಈ ಯುದ್ಧದಲ್ಲಿ ಕರ್ಣನನ್ನು ಕೊಲ್ಲುವ ಪ್ರತಿಜ್ಞೆ ಮಾಡ್ತಾನೆ. ಕೌರವರು ಮತ್ತು ಪಾಂಡವರು ಪಗಡೆಯಾಟದಲ್ಲಿ ಕೂತಾಗ ಶಕುನಿಯು ತನ್ನ ಮಾಯಾಜಾಲದಿಂದ ಕೌರವರನ್ನು ಗೆಲ್ಲುವಂತೆ ಮಾಡ್ತಾನೆ. ಪಾಂಡವರು ತಮ್ಮ ಸಾಮ್ರಾಜ್ಯ ಎಲ್ಲವನ್ನೂ ಕಳೆದುಕೊಂಡ ನಂತರ ದ್ರೌಪದಿಯನ್ನು ಅಡವಿಟ್ಟು ಪಗಡೆಯಾಡ್ತಾರೆ. ಆ ವೇಳೆ ಪಾಂಡವರು ಸೋತಾಗ ಯುಧಿಷ್ಠಿರನು ದುಶ್ಯಾಸನನನ್ನು ಕಳುಹಿಸಿ ದ್ರೌಪದಿಯ ಕೂದಲು ಹಿಡಿದು ಎಳೆದು ತರುವಂತೆ ಆದೇಶಿಸುತ್ತಾನೆ.
ಆ ಆದೇಶದಂತೆ ದುಶ್ಯಾಸನನು ದ್ರೌಪದಿಯನ್ನು ತುಂಬಿದ ಸಭೆಗೆ ಕರೆತಂದು ಆಕೆಯ ಸೀರೆಯನ್ನು ಎಳೆದಾಗ ಭೀಮನು ಕೋಪದಿಂದ ಕುದ್ದು ಹೋಗ್ತಾನೆ. ದ್ರೌಪದಿಯು ತನ್ನ ಮುಡಿ ಬಿಚ್ಚಿ ತಾನು ಮತ್ತೆ ಮುಡಿ ಕಟ್ಟುವುದಾದರೆ ಅದು ದುಶ್ಯಾಸನನ ರಕ್ತದಿಂದ ಕೂದಲನ್ನು ತೊಳೆದ ನಂತರ ಅಷ್ಟೇ ಎಂದು ಪ್ರತಿಜ್ಞೆ ಮಾಡ್ತಾಳೆ. ಭೀಮನು ಕೂಡ ದುಶ್ಯಾಸನನನ್ನು ಕೊಲ್ಲುವಂತೆ ಪ್ರತಿಜ್ಞೆ ಮಾಡ್ತಾನೆ. ಹೀಗೆ ಮಹಾಭಾರತ ಯುದ್ಧಕ್ಕೆ ಕಾರಣ ಎನಿಸುವ ಕೆಲವು ಪ್ರತಿಜ್ಞೆಗಳನ್ನು ನಿಮ್ಮ ಮುಂದೆ ತರುವ ಸಣ್ಣ ಪ್ರಯತ್ನವಾಗಿತ್ತು. ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.